ಇವರ ಮೋದಿ ದ್ವೇಷ ಯಾವ ರೀತಿ ಭಾರತ ದ್ವೇಷವಾಗಿ ಕನ್ವರ್ಟ್ ಆಗಿಬಿಟ್ಟಿದೆಯಾ? ಹಾಗಾದರೆ ಅಕ್ರಮ ವಲಸಿಗರಿಗೂ ಆಶ್ರಯ ಬೇಡಿ ಬಂದವರಿಗೂ ವ್ಯತ್ಯಾಸ ಇದೆ. ಅಸ್ಸಾಂ, ಪಶ್ಚಿಮ ಬಂಗಾಳದ ಗಡಿ ಜಿಲ್ಲೆಗಳಲ್ಲಿ ಹೋಗಿ ನೋಡಬೇಕು. ಅಲ್ಲಿ ಹಿಂದೂಗಳು ಜೀವನ ಮಾಡೋದಕ್ಕೆ ದುಸ್ತರ ಆಗೋಗ್ಬಿಟ್ಟಿದೆ. ಭಾರತದ ಯೋಜನೆಗಳ ಲಾಭ ಅಕ್ರಮ ವಲಸಿಗರಿಗೆ ಸಿಗಬೇಕಾ? ಇಲ್ಲೇ ಎಷ್ಟೋ ಬಡ ಮಕ್ಕಳಿಗೆ ಅನ್ನ ಇಲ್ಲ, ಅದನ್ನು ಅವರು ಕಿತ್ಕೊಂಡು ತಿಂತಾ ಇದ್ರೆ ಸುಮ್ಮನೆ ಕೂತ್ಕೊಂಡು ನೋಡಬೇಕಾ? ಮೋದಿ ದ್ವೇಷ, ಹಿಂದೂ ದ್ವೇಷ, RSS ದ್ವೇಷದ ಭರದಲ್ಲಿ ನೀವು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀರಾ? ಇದೇ ರೋಹಿಂಗ್ಯಾಗಳು ಪ್ರತಿಯೊಬ್ಬರ ಮೊಹಮ್ಮದ್ ಜುಬೇರ್ ಮನೆಯಲ್ಲೋ ಪ್ರಕಾಶ್ ರಾಜ್ ಮನೆಯಲ್ಲೋ 20 ಜನನ ಅವ್ರ ಮನೇಲಿ ಸಾಕ್ಲಿ, ಅದಕ್ಕೆಲ್ಲ ಬಿಟ್ಬಿಡ್ತಾರ ಇವರು? ನಿಮ್ಮ ಮನೆ ಹೇಗೋ ದೇಶವೂ ಹಾಗೆ ಸ್ವಾಮಿ. ಅಕ್ರಮ ವಲಸಿಗರ ಪರ ಈ ರೀತಿ ಟ್ವೀಟ್ಗಳನ್ನು ಹಾಕ್ತಾ ಹೋಗ್ತಿರಲ್ಲ, ನಾಚಿಕೆ ಆಗಬೇಕು ಪ್ರಕಾಶ್ ರಾಜ್ ತರದವರು. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಖ್ಯಾತ ನಟ, ಪ್ರಗತಿಪರ ಚಿಂತಕ ಜಸ್ಟ್ ಟಾಸ್ಕಿಂಗ್ ಪ್ರಕಾಶ್ ರಾಜ್ ಇನ್ನೊಂದು ಜಸ್ಟ್ ಟಾಸ್ಕ್ ಮಾಡಿ ಒಂದು ಟ್ವೀಟನ್ನು ಮಾಡಿದ್ದಾರೆ. ವಾಸ್ತವವಾಗಿ ಅದು ರೀಟ್ವೀಟ್ ಮಾಡಿರುವಂಥ ಒಂದು ವಿಡಿಯೋ. ಅವರ ಆಪ್ತ ಗೆಳೆಯ, ಕುಚ್ಚುಕು ಗೆಳೆಯ ಮೊಹಮ್ಮದ್ ಜುಬೇರ್ ಇದ್ದಾರಲ್ಲ, ಆಲ್ಟ್ ನ್ಯೂಸ್ನ ಮುಖ್ಯಸ್ಥ, ಅವರು ಮಾಡಿದಂಥ ಒಂದು ವಿಡಿಯೋ ಟ್ವೀಟನ್ನು ಪ್ರಕಾಶ್ ರಾಜ್ ಅವರು ರೀಟ್ವೀಟ್ ಮಾಡಿ ನರೇಂದ್ರ ಮೋದಿಯವರಿಗೆ ಪ್ರಶ್ನೆ ಕೇಳಿದ್ದಾರೆ. ಸಹಜವಾಗಿ ಅವ್ರು ಪ್ರಶ್ನೆ ಕೇಳೋದೇನಿದ್ರು ನರೇಂದ್ರ ಮೋದಿಯವರಿಗೆ ಮಾತ್ರ. ಸಣ್ಣ ಪುಟ್ಟವ್ರಿಗೆ ಅವ್ರ ಪ್ರಶ್ನೆ ಯಾವುದನ್ನು ಕೇಳಲ್ಲ. DK ಶಿವಕುಮಾರ್ಗೆ ಯಾವ ಥರ ಪ್ರಶ್ನೆ ಕೇಳಿದಾರಾ? ಸಿದ್ದರಾಮಯ್ಯನವ್ರಿಗೆ ಯಾವ ಥರ ಪ್ರಶ್ನೆ ಕೇಳಿದಾರಾ? ರಾಹುಲ್ ಗಾಂಧಿಯವ್ರಿಗೆ ಯಾವ ಥರ ಪ್ರಶ್ನೆ ಕೇಳಿದಾರಾ? ಇಲ್ವಲ್ಲ. ಅವ್ರು ಏನಿದ್ರು ನೇರ ನರೇಂದ್ರ ಮೋದಿಯವರಿಗೆ ಪ್ರಶ್ನೆ ಕೇಳೋದು. ಸೊ ಅವ್ರ ಲೆವೆಲ್ಲೇ ಹಾಗೆ ಇರಲಿ. ಸೊ ಜಸ್ಟ್ ಆಸ್ಕಿಂಗ್ ಅಂತ ಹಾಕ್ಬಿಟ್ಟು ಆ ಮೊಹಮ್ಮದ್ ಜುಬೇರ್ ಅವರ ಟ್ವೀಟನ್ನು ರೀಟ್ವೀಟ್ ಮಾಡಿ ಒಂದು ಪ್ರಶ್ನೆಯನ್ನು ನರೇಂದ್ರ ಮೋದಿಯವರಿಗೆ ಹಾಕಿದ್ದಾರೆ. ಸೊ ಅಲ್ಲಿ ಅವರು ಎಂದಿನಂತೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಏನು? ಡಿಯರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ, ವಿಲ್ ಯು ಆನ್ಸರ್ ದಿಸ್ ಅಂತ. ನನ್ನ ಆತ್ಮೀಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರೇ, ಇದಕ್ಕೆ ನೀವು ಉತ್ತರ ಕೊಡ್ತೀರಾ ಅಂತ ಹಾಕಿದ್ದಾರೆ. ಸೊ ಆ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅನ್ನೋದಕ್ಕೆ ಮುಂಚೆ ಆ ವಿಡಿಯೋ ಒಂದ್ಸಲ ನೋಡ್ಬಿಡಿ. आप बोल रहे कि महाराष्ट्र में बांग्लादेशी आए वाले, हमारे देश के प्रधानमंत्री बांग्लादेश के प्रधानमंत्री को यहाँ क्यों रखे? इसका सवाल का जवाब दो सर, प्लीज सर, मेरे सवाल का जवाब दो. प्रधानमंत्री को क्यों रखे यहाँ पे? बोलिए ना सर. हाँ, इसका सवाल का जवाब दो ना. प्रधानमंत्री चल सकते हैं और वहाँ के आए वाले बोल के यहाँ के मुसलमानों को, यहाँ के इंडियन लोगों को तकलीफ हो रही है सर. मेरे सवाल का जवाब दो सर. ನೋಡಿ, ಈ ವಿಡಿಯೋದಲ್ಲಿ ಕಿರೀಟ್ ಸೋಮಯ್ಯ ಅಂತ ಇದ್ದಾರೆ. ಅವರು ಮಹಾರಾಷ್ಟ್ರದ BJP ನಾಯಕರು, ಸಂಸದರು. ಅವರಿಗೆ ಒಬ್ಬ ಪತ್ರಕರ್ತ ಪ್ರಶ್ನೆ ಕೇಳ್ತಾನೆ. ಏನು? ನೀವು ಬಾಂಗ್ಲಾದೇಶದ ಪ್ರಧಾನಿಗೆ ಯಾಕೆ ಇಲ್ಲಿ ಭಾರತದಲ್ಲಿ ರಕ್ಷಣೆ ಕೊಟ್ಕೊಂಡು ಇಟ್ಕೊಂಡಿದ್ದೀರಾ? ಆದರೆ ಮಹಾರಾಷ್ಟ್ರದಲ್ಲಿರುವಂಥ ಅಕ್ರಮ ಬಾಂಗ್ಲನ್ನರನ್ನು ನೀವು ಹೊರಗೆ ಹಾಕೋಕ್ಕೆ ಹೋಗ್ತಾ ಇದ್ದೀರಾ? ಇದು ಯಾವ ನ್ಯಾಯ? ಅಕ್ರಮ ಬಾಂಗ್ಲನ್ನರು ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ? ನೀವು ಈ ರೀತಿಯ ಕಾರ್ಯಾಚರಣೆ ಮಾಡ್ತಾ ಇರೋದ್ರಿಂದ ಭಾರತೀಯ ಮುಸ್ಲಿಮರಿಗೆ ಅನ್ಯಾಯ ಆಗ್ತಾ ಇದೆ. ನನಗೆ ಉತ್ತರ ಕೊಡಿ. ನೀವು ಶೇಖ್ ಹಸೀನಾರನ್ನು, ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾರನ್ನು ಯಾಕೆ ಇಟ್ಕೊಂಡಿದ್ದೀರಾ? ಹಾಗಾದರೆ ಇವ್ರನ್ನ ಯಾಕೆ ಓಡಿಸ್ತಾ ಇದ್ದೀರಾ? ಎಂಥ ಅದ್ಭುತವಾದ ಲಾಜಿಕಲ್ ಕ್ವಶನ್ ನೋಡಿ. ಆ ಪತ್ರಕರ್ತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಅದಕ್ಕೆ ಕಿರೀಟ್ ಸೋಮಯ್ಯ ಅವರು ಯಾವುದೇ ಉತ್ತರ ಕೊಡೋದಿಲ್ಲ. ಅವರು ಹಾಗೆ ಮುಂದಕ್ಕೆ ಹೋಗ್ತಾರೆ. ಬಹುಶಃ ಅವರಿಗೆ ಉತ್ತರ ಗೊತ್ತಿಲ್ಲ ಅಥವಾ ಅವರಿಗೆ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಮೊಹಮ್ಮದ್ ಜುಬೇರ್ ಅವರು ಆ ಟ್ವೀಟನ್ನು ಹಾಕಿದ್ದಾರೆ. ಆ ಟ್ವೀಟನ್ನು ಇವರು ರೀಟ್ವೀಟ್ ಮಾಡಿ ವಿಕೃತ ಸಂತೋಷವನ್ನು ಮೆರೆದಿದ್ದಾರೆ. ನರೇಂದ್ರ ಮೋದಿಯವರೇ ಇದಕ್ಕೆ ಉತ್ತರ ಕೊಡಿ ಅಂತ. ಕಿರೀಟ್ ಸೋಮಯ್ಯ ಅವರು ಯಾಕೆ ಉತ್ತರ ಕೊಡಲಿಲ್ವೋ ಅವ್ರನ್ನೇ ಕೇಳಬೇಕು. ಬಹುಶಃ ಇದು ಎರಡು ದೇಶಗಳ ನಡುವಿನ ಸಂಬಂಧ ಇರೋದರಿಂದ ಅವರು ಉತ್ತರ ಕೊಡಲಿಲ್ವೋ ಅಥವಾ ಅವ್ರಿಗೆ ಉತ್ತರ ಗೊತ್ತಿಲ್ವೋ, ದಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್. ಆದರೆ ಇದರಿಂದ ಖುಷಿಯಾಗಿದ್ದು, ಅದರಲ್ಲೂ ವಿಕೃತ ಸಂತೋಷ ಪಡ್ತಿರೋದು ಈ ಗ್ಯಾಂಗ್. ಈ ರೀತಿ ವಿಡಿಯೋ ಮಾಡಿದವರು ಅದನ್ನು ರೀಟ್ವೀಟ್ ಮಾಡಿ ಜಸ್ಟ್ ಟಾಸ್ಕಿಂಗ್ ಅಂತ ಸಂತೋಷ ಪಡ್ತಿರೋರು, ಇವರೆಲ್ಲ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಅಕ್ರಮ ವಲಸಿಗರಿಗೂ ಆಶ್ರಯ ಬೇಡಿ ಬಂದವರಿಗೂ ವ್ಯತ್ಯಾಸ ಇದೆ. ಅಕ್ರಮ ವಲಸಿಗರು ಅಂತಂದರೆ ಯಾವುದೇ ಡಾಕ್ಯುಮೆಂಟ್ ಇಲ್ದಲೆ ಕದ್ದು ಮುಚ್ಚಿ ರಾತ್ರೋರಾತ್ರಿ ಬೇಲಿಹಾರ ಬಂದವರು. ಬೇಲಿಹಾರ ಬಂದು ಇಲ್ಲಿ ಅಕ್ರಮವಾಗಿ ನೆಲೆಸಿ ಇಲ್ಲಿ ಇರುವಂಥ ಸ್ಥಳೀಯ ಮುಸ್ಲಿಮರ ಜೊತೆ ಬೆರೆತು ಸ್ಥಳೀಯ ಮುಸ್ಲಿಮರಿಗೂ ಕೆಟ್ಟ ಹೆಸರು ತರ್ತಿರೋರು, ಸ್ಥಳೀಯ ಮುಸ್ಲಿಮರ ನೌಕರಿಯನ್ನು ಕಸಿದುಕೊಂಡವರು, ಸ್ಥಳೀಯ ಮುಸ್ಲಿಮರ ಅನ್ನಕ್ಕೆ ಕನ್ನ ಹಾಕಿದವರು. ಅಷ್ಟೇ ಅಲ್ಲ, ಅಸ್ಸಾಂ, ಪಶ್ಚಿಮ ಬಂಗಾಳದ ಗಡಿ ಜಿಲ್ಲೆಗಳಲ್ಲಿ ಹೋಗಿ ನೋಡಬೇಕು. ಅಲ್ಲಿ ಹಿಂದೂಗಳು ಜೀವನ ಮಾಡೋದಕ್ಕೆ ದುಸ್ತರ ಆಗೋಗ್ಬಿಟ್ಟಿದೆ. ಆ ರೀತಿ ದಬ್ಬಾಳಿಕೆ ಮಾಡುವವರು, ಇಂಥ ಅಕ್ರಮ
ಬಾಂಗ್ಲನ್ನರ ವಿರುದ್ಧ ದೇಶ ಒಂದು ಕಾರ್ಯಾಚರಣೆ ಮಾಡಿದ್ರೆ ಅದಕ್ಕೆ ಇವರು ಶೇಖ್ ಹಸೀನಾರ ಲಿಂಕನ್ನು ಬಳಸ್ತಾರೆ. ಶೇಖ್ ಹಸೀನಾ ಒಂದು ದೇಶದ ಪ್ರಧಾನಿಯಾಗಿದ್ದವರು. ಪ್ರಧಾನಿಯಾಗಿದ್ದಾಗ ಭಾರತದ ಜೊತೆ ಒಳ್ಳೆ ಸಂಬಂಧ ಇಟ್ಕೋಬೇಕು ಅಂತ ನಿರಂತರ ಪ್ರಯತ್ನ ಪಟ್ಟವರು. ಮತ್ತೆ ಬಾಂಗ್ಲಾದೇಶಕ್ಕೆ ಶೇಖ್ ಹಸೀನಾರು ಪ್ರಧಾನಿಯಾದರೆ ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಸಂಬಂಧ ಚೆನ್ನಾಗಾಗುತ್ತೆ. ಇದು ಒಂದು ರೀತಿಯಲ್ಲಿ ರಾಜತಾಂತ್ರಿಕ ನಡೆ. ಇದನ್ನು ಇವರು ಅಕ್ರಮ ನುಸುಳುಕೋರರಿಗೆ ತುಲನೆ ಮಾಡಿ ನೋಡ್ತಾರೆ. ಇವರ ಮೋದಿ ದ್ವೇಷ ಯಾವ ರೀತಿ ಭಾರತ ದ್ವೇಷವಾಗಿ ಕನ್ವರ್ಟ್ ಆಗಿಬಿಟ್ಟಿದೆಯಾ? ಹಾಗಾದರೆ ಯಾವ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ? ಇಲ್ಲೆಲ್ಲೋ ಹೈದರಾಬಾದ್ನಲ್ಲೋ ಚೆನ್ನೈನಲ್ಲೋ ಬೆಂಗಳೂರಿನಲ್ಲೋ ಕೂತ್ಕೊಂಡು ಅಕ್ರಮ ಬಾಂಗ್ಲನ್ನರು ಅವರಿಗೆ ಪಾಪ ಬದುಕೋದಕ್ಕೆ ಹಕ್ಕಿಲ್ವಾ? ಅವರ ಅನ್ನ ಯಾಕೆ ಕಿತ್ಕೋತೀರಾ? ಅವರಿಗೆ ಮನೆ ಕೊಟ್ಟಿದ್ರೆ ಅದನ್ನು ಯಾಕೆ ಕಿತ್ಕೋತೀರಾ? ಅವರಿಗೆ ವೋಟರ್ ಕಾರ್ಡ್ ಕೊಟ್ಟಿದ್ರೆ ಅದನ್ನು ಯಾಕೆ ಕಿತ್ಕೋತೀರಾ ಅಂತ ಬಿಟ್ಟು ಭಾಷಣ ಮಾಡ್ತಾರೆ. ಹೋಗಿ ಗಡಿ ಜಿಲ್ಲೆಗಳಲ್ಲಿ ನೋಡಲಿ, ಅಸ್ಸಾಂನಲ್ಲಿ, ಪಶ್ಚಿಮ ಬಂಗಾಳದಲ್ಲಿ. ನಾನು ಆಗಲೇ ಹೇಳಿದಾಗೆ ಏನೇನೆಲ್ಲ ಅವಾಂತರಗಳನ್ನು ಮಾಡಿದ್ದಾರೆ ಅಂತ. ಇದರಿಂದ ತೊಂದರೆಗಳಿಗಾಗ್ತಿರೋರು ಭಾರತೀಯ ಮೂಲ ಮುಸ್ಲಿಮರೇ. ಇದೇ ಕಾರಣಕ್ಕೆ 1985ರಲ್ಲಿ ಅಸ್ಸಾಂ ಗಣ ಪರಿಷತ್ ಅಂತ ಹುಟ್ಕೊಳ್ತು ರಾಜಕೀಯ ಪಕ್ಷ. ಪ್ರಫುಲ್ಲ ಕುಮಾರ್ ಮಹಂತ ವಿದ್ಯಾರ್ಥಿ ನಾಯಕರಾಗಿದ್ದಾಗಲೇ ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿ ಅಸ್ಸಾಂನಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದರು, ಅಕ್ರಮ ವಲಸಿಗರ ವಿರುದ್ಧದ ಹೋರಾಟ ಮಾಡಿ. ಬಹುಶಃ ಅಸ್ಸಾಂ ಗಣ ಪರಿಷತ್ ಆ ರೀತಿ ಜಾಗೃತಿ ಮೂಡಿಸದೇ ಇದ್ದಿದ್ರೆ ಇವತ್ತು ಇಡೀ ಅಸ್ಸಾಂ ಮುಸ್ಲಿಂ ಬಹುಸಂಖ್ಯಾತ ರಾಜ್ಯ ಆಗ್ತಾ ಇತ್ತು. ಅಲ್ಲಿ ಅಕ್ರಮ ಬಾಂಗ್ಲಾದೇಶಿಯರದೇ ಕಾರುಬಾರು ನಡೀತಾ ಇರ್ತಿತ್ತು. ಅಷ್ಟರ ಮಟ್ಟಿಗೆ ಅಸ್ಸಾಂ ಗಣ ಪರಿಷತ್ನ ಆ ಒಂದು ಜಾಗೃತಿ ಅಲ್ಲಿ ಕೆಲಸ ಮಾಡ್ತು. ಅಕ್ರಮ ವಲಸಿಗರ ವಿರುದ್ಧ ಅಲ್ಲಿನ ಸ್ಥಳೀಯ ಮುಸ್ಲಿಮರು ಮತ್ತು ಹಿಂದೂಗಳು ಒಟ್ಟಾಗಿ ಆವಾಗ ಹೋರಾಟ ಮಾಡಿತು. ಆ ಕಾರಣಕ್ಕೆ ಇಷ್ಟರ ಮಟ್ಟಿಗಾರು ಅಲ್ಲಿ ಒಂದಷ್ಟು ಮಟ್ಟಿಗೆ ಶಾಂತಿ ನೆಲೆಸಿದೆ. ಅವೆಲ್ಲ ಇತಿಹಾಸ. ಈಗ ಮತ್ತೆ ಅದೇ ಅತಿಕ್ರಮಣಕಾರರ ಪರವಾಗಿ ಇವರು ಲಾಬಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ಶುರುವಾಗಿದ್ದು ಯಾವಾಗ ಗೊತ್ತಾ ಸ್ನೇಹಿತರೆ? ಯಾವಾಗ ಎಲೆಕ್ಷನ್ ಕಮಿಷನ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡಲಿಕ್ಕೆ ಹೊರಡ್ತೋ, ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಮಾಡಲಿಕ್ಕೆ ಹೊರಡ್ತೋ, ಆಗ ಕೆಲವು ರಾಜಕೀಯ ಪಕ್ಷಗಳಿಗೆ ತಮ್ಮ ಬುಡವೇ ಅಲ್ಲಾಡ್ತಾ ಇದೆಯೇನೋ ಅಂತ ಅನಿಸೋಕ್ಕೆ ಶುರುವಾಯಿತು. ಅಕ್ರಮ ವಲಸಿಗರಿಗೆ ಆಧಾರ್ ಕಾರ್ಡ್ ಮಾಡಿಕೊಡೋದು, ಅಕ್ರಮ ವಲಸಿಗರಿಗೆ ವೋಟರ್ ಐ ಡಿ ಮಾಡಿಕೊಡೋದು, ಅಕ್ರಮ ವಲಸಿಗರಿಗೆ ದೇಶದ ಯೋಜನೆಗಳ ಲಾಭ ದೊರಕುವಾಗ ಮಾಡೋದು, ಇದೆಲ್ಲವನ್ನೂ ಮಾಡ್ಕೊಂಡು ಬಂದಂತಹ ರಾಜಕೀಯ ಪಕ್ಷಗಳಿದ್ದಾವಲ್ಲ, ಅವರು ಗುಲ್ಲೆಬ್ಸ್ಬಿಟ್ರು. ವೋಟ್ ಚೋರಿ ಆಗ್ತಾ ಇದೆ ಅಂತ. ಸೊ ಇದ್ರ ಸಂಬಂಧ ಕೋರ್ಟ್ಗೂ ಹೋದರು. ಕೋರ್ಟಲ್ಲಿ ಅವ್ರಿಗೆ ಕಪಾಳ ಮೋಕ್ಷ ಆಯಿತು, ವಾಪಸ್ ಬಂದರು. ಇನ್ನೂ ಕೋರ್ಟಲ್ಲಿ ಇನ್ನೊಂದಷ್ಟು ಕೇಸ್ಗಳು ನಡೀತಾ ಇವೆ. ನಿನ್ನೆ ತಾನೇ ಒಂದು ಕೇಸು ಸುಪ್ರೀಂ ಕೋರ್ಟ್ನಲ್ಲಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ನುಸುಳಿ ಬಂದಿರುವಂತಹ ರೋಹಿಂಗ್ಯಾಗಳಿಗೆ ಇಲ್ಲಿ ಬದುಕುವ ಹಕ್ಕು ಬೇಕು ಅಂತ ಹೋಗಿದ್ದಾರೆ ಕೋರ್ಟ್ಗೆ. ಪ್ರಶಾಂತ್ ಭೂಷಣ್ ಥರದ ಲೆಫ್ಟ್ ಲಿಬರಲ್ಗಳು, ಸೋಕಾಲ್ಡ್ NGOಗಳು, ವಿಶ್ವ ಮಾನವತೆಯನ್ನು ಸಾರುವವರು, ಇದೇ ಪ್ರಕಾಶ್ ರಾಜ್ ಗಡಿಗಳೇ ಇರಬಾರ್ದು ದೇಶದ ನಡುವೆ ಅಂತ ಹೇಳುವಂಥ ಉದಾರವಾದಿ, ಉದಾತ್ತ ಮನಸ್ಥಿತಿಯ ಪ್ರಕಾಶ್ ರಾಜ್ ಥರದವರು. ನಿನ್ನೆ ಏನಾಯಿತು ಸುಪ್ರೀಂ ಕೋರ್ಟ್ನಲ್ಲಿ? ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಕೇಳ್ತಾರೆ, ಏನ್ರಿ ಅಕ್ರಮ ವಲಸಿಗರಿಗೆ, ರೋಹಿಂಗ್ಯಾಗಳಿಗೆ ನಾವು ರೆಡ್ ಕಾರ್ಪೆಟ್ ಹಾಕ್ಸ್ಬಿಟ್ಟು ಅವ್ರನ್ನ ಸ್ವಾಗತ ಮಾಡಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಭಾರತದ ಯೋಜನೆಗಳ ಲಾಭ ಅಕ್ರಮ ವಲಸಿಗರಿಗೆ ಸಿಗಬೇಕಾ? ಇಲ್ಲೇ ಎಷ್ಟೋ ಬಡ ಮಕ್ಕಳಿಗೆ ಅನ್ನ ಇಲ್ಲ, ಅದನ್ನು ಅವರು ಕಿತ್ಕೊಂಡು ತಿಂತಾ ಇದ್ರೆ ಸುಮ್ಮನೆ ಕೂತ್ಕೊಂಡು ನೋಡಬೇಕಾ? ಅಕ್ರಮ ವಲಸಿಗರು ತಾವು ಸಕ್ರಮವಾಗಿ ಬಂದು ಆಶ್ರಯ ಕೇಳಿದರೆ ಅವರು ಕೊಡೋಣ. ಅದು ಮಾನವತಾವಾದ, ಅದು ಮಾನವೀಯತೆ. ಹೌದು, ನಮಗಲ್ಲಿ ಏನೂ ಆಗ್ತಾ ಇಲ್ಲ, ನಮಗೆ ಹೊಟ್ಟೆಗಿಟ್ಟಿಲ್ಲ, ದಯವಿಟ್ಟು ಕೊಡಿ ಸ್ವಾಮಿ. ಖಂಡಿತ ಭಾರತ ಯಾವತ್ತೂ ಅಂಥ ನಿರಾಶ್ರಿತರಿಗೆ ಬಾಗಿಲನ್ನು ಬಂದ್ ಮಾಡಿಲ್ಲ. ನಿರಾಶ್ರಿತರ ಶಿಬಿರದಲ್ಲಿ ಅವರಿಗೆ ಊಟ ಹಾಕಿದೆ, ಅವರಿಗೆ ಶಿಬಿರಗಳನ್ನು ಮಾಡಿಕೊಟ್ಟಿದೆ. ಆದರೆ ಅಕ್ರಮವಾಗಿ ಬಂದು ಇಲ್ಲಿ ಅಪರಾಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅಲ್ಲಿನ ರೋಹಿಂಗ್ಯಾಗಳಿರ್ಬೋದು, ಬಾಂಗ್ಲಾದೇಶದಲ್ಲಿರ್ಬೋದು, ಅಲ್ಲಿನ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ಗಳ ಜೊತೆ ಸಂಪರ್ಕ ಇಟ್ಕೊಂಡು ಇಲ್ಲಿ ಅರಾಜಕತೆ ಸೃಷ್ಟಿಸುವಂಥ ಪ್ರಯತ್ನಗಳು, ಇದನ್ನು ನಾನು ಹೇಳ್ತಾ ಇಲ್ಲ, ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಹೇಳ್ತಾ ಇವೆ. ಇಂಥವರ ಪರವಾಗಿ ಅವರಿಗೂ ಬದುಕುವ ಹಕ್ಕು ಬೇಕು ಅಂತ ಹೋಗಿದ್ದಾರೆ ಈ ಪುಣ್ಯಾತ್ಮರು. ಅವರ ಪರವಾಗಿ ಪ್ರಕಾಶ್ ರಾಜ್ ಥರದವರು ಟ್ವೀಟ್ಗಳನ್ನು ಮಾಡ್ತಾರೆ. ಇಲ್ಲ ಸಲ್ಲದ ವಿಕೃತ ಸಂತೋಷವನ್ನು ಅನುಭವಿಸೋದಕ್ಕಾಗಿ ಜಸ್ಟ್ ಆಸ್ಕಿಂಗ್ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಇಟ್ಕೊಳ್ಳಿ ಅವ್ರ ಮನೇಲಿ ಇದೇ ರೋಹಿಂಗ್ಯಾಗಳು ಪ್ರತಿಯೊಬ್ಬರ ಮೊಹಮ್ಮದ್ ಜುಬೇರ್ ಮನೆಯಲ್ಲೋ ಪ್ರಕಾಶ್ ರಾಜ್ ಮನೆಯಲ್ಲೋ 20 ಜನನ ಅವ್ರ ಮನೇಲಿ ಸಾಕಲಿ, ಅವರ ಮನೆಯ ಅಡುಗೆ ಮನೆಗೆ ಬಿಟ್ಕೊಳ್ಳಿ, ಇವ್ರಿಗೆ ಅವ್ರ ಮನೆಯಲ್ಲಿ ಅಡುಗೆ ಮಾಡೋಕೆ ಬಿಡಲಿ, ಅವ್ರ ಮನೆಯ ಆಗು ಹೋಗುಗಳ ಎಲ್ಲ ತೀರ್ಮಾನಗಳನ್ನು ಅವರೇ ತಗೊಳ್ಳೋ ಹೋಗಾಗಲಿ.
ಅದಕ್ಕೆಲ್ಲ ಬಿಟ್ಬಿಡ್ತಾರ ಇವರು? ನಿಮ್ಮ ಮನೆ ಹೇಗೋ ದೇಶವೂ ಹಾಗೆ ಸ್ವಾಮಿ. ಅಕ್ರಮವಾಗಿ ಭಾರತಕ್ಕೆ ಬಂದು ಇಷ್ಟೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡಿರೋರ ಪತ್ತೆಗೆ ಅಟ್ಲೀಸ್ಟ್ ಎಲೆಕ್ಷನ್ ಕಮಿಷನ್ ಈಗ ಮುಂದಾಗ್ತಾ ಇದೆ. ಮತದಾನದ ಹಕ್ಕು ಭಾರತೀಯರಿಗೆ ಮಾತ್ರ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನಲ್ಲಿ ಇರುವಂಥದ್ದು. ಅದನ್ನು ಸರಿ ಮಾಡೋದು ತಪ್ಪ? ನಿಮ್ಮ ರಾಜಕೀಯದ ತೀಟ ತೀರಿಸ್ಕೊಳ್ಳೋಕ್ಕೆ, ಸೈದ್ಧಾಂತಿಕ ತೀಟ ತೀರಿಸ್ಕೊಳ್ಳೋದಕ್ಕೆ ಅಕ್ರಮ ವಲಸಿಗರ ಪರ ಈ ರೀತಿ ಟ್ವೀಟ್ಗಳನ್ನು ಹಾಕ್ತಾ ಹೋಗ್ತಿರಲ್ಲ, ನಾಚಿಕೆ ಆಗಬೇಕು ಪ್ರಕಾಶ್ ರಾಜ್ ಥರದವ್ರಿಗೆ. ಮೋದಿ ದ್ವೇಷ, ಹಿಂದೂ ದ್ವೇಷ, RSS ದ್ವೇಷದ ಭರದಲ್ಲಿ ನೀವು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀರಾ? ಸ್ವಲ್ಪ ಹೊತ್ತು ಕೂತ್ಕೊಂಡು ನೀವು ಅದರ ಬಗ್ಗೆ ಪುನರ್ವಿಮರ್ಶೆ ಮಾಡಿ. ಇಲ್ಲದಿದ್ದರೆ ಅಸ್ಸಾಂನ ಗಡಿ ಪ್ರದೇಶ, ಪಶ್ಚಿಮ ಬಂಗಾಳದ ಗಡಿ ಪ್ರದೇಶದಲ್ಲಾದಂಥ ಪರಿಸ್ಥಿತಿಯೇ ಭಾರತದ ಎಲ್ಲ ರಾಜ್ಯಗಳಿಗೂ ಬರುತ್ತೆ. ಈ ಬಗ್ಗೆ ಲೆಫ್ಟ್ ಲಿಬರಲ್ಗಳು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅವರು ಯೋಚನೆ ಮಾಡ್ತಾರೋ ಬಿಡ್ತಾರೋ, ಆದರೆ ಜನಸಾಮಾನ್ಯರು ಈ ಲೆಫ್ಟ್ ಲಿಬರಲ್ಗಳ ಈ ಕುತಂತ್ರದ ಬಗ್ಗೆ ಜಾಗರೂಕತೆ ವಹಿಸಬೇಕಾದಂಥ ಸಂದರ್ಭ ಅಂತೂ ಖಂಡಿತ ಬಂದಿದೆ.